ನಮಸ್ತೆ ಎಲ್ಲರಿಗೂ ಆಯುರ್ವೇದ ವೆಲ್ನೆಸ್ ಹೊಸಕೆರಳಿ ಕ್ರಾಸ್ ಔಟರ್ ರಿಂಗ್ ರೋಡ್ BSK 3ನೇ ಅಂತ. ಸೊ ನಾನಿವತ್ತು ನಿಮಗೆ ಈ ಒಂದು ಕೋಕಂಪ್ಲೆಸ್ ನಮ್ಮ ಆಯುರ್ವೇದ ವೆಲ್ನೆಸ್ ಅಲ್ಲಿ ಇರ್ತಕ್ಕಂಥ ಈ ಒಂದು ಕೋಕಂಪ್ಲೆಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಸೊ ಈ ಒಂದು ಕೋಕಂಪ್ಲೆಸ್ ಏನಕ್ಕೆಲ್ಲ ಉಪಯೋಗ ಆಗುತ್ತೆ ಅಂದರೆ, ಒಂದು ತಿಳ್ಕೊಳ್ಳಿ, ನಿಮ್ಗೆ ಏನಾದರೂ ಬ್ಲಡ್ ಹೀಟ್ ಆಗಿದೆ ಅಂತ ಏನಾದರೂ ಹೇಳಿದ್ರೆ, ಸೊ ಉಷ್ಣಾಂಶ ಜಾಸ್ತಿ ಆಗಿದೆ, ದೇಹದಲ್ಲಿ ಉಷ್ಣಾಂಶ ಆಗಿದೆ ಅನ್ನುವಂಥವ್ರು ದೇಹದಲ್ಲಿ ಇರ್ತಕ್ಕಂಥ ಉಷ್ಣಾಂಶನ ಹೊರಗಡೆ ತೆಗಿಲೇಬೇಕು ಅಂದರೆ ನೀವೇನೋ ನಾರಲ್ಲಿರ್ತಕ್ಕಂಥ ಪದಾರ್ಥಗಳನ್ನ ತಿನ್ನುವಂಥದ್ದು, ಇವನ್ ಸೊಪ್ಪು ಸರ್ಕಾರದಿಂದ ಸೇವನೆ ಮಾಡ್ತಕ್ಕಂಥದ್ದು, ಇಲ್ಲಾಂದರೆ ಬರೀ ಪಾದಗಳಲ್ಲಿ ನಡೀತಕ್ಕಂಥದ್ದು. ಮಣ್ಣು ಮೇಲೆ ನೀವೇನಾದರೂ ಪಾದಗಳಲ್ಲಿ ನಡೀತಾ ಬಂತು ಅಂದರೆ ನಿಮಗೆ ಹೀಟು ಮತ್ತು ವೆಯ್ಟ್ ಎರಡು ಕೂಡ ಮ್ಯಾನೇಜ್ಮೆಂಟ್ ಆಗ್ತಾ ಬರುತ್ತೆ. ಸೊ ಬ್ಲಡ್ ಹೀಟ್ ಇದೆ, ನೀವು ಆದಷ್ಟು ಹೀಟಿನ ಪದಾರ್ಥನ ಅವಾಯ್ಡ್ ಮಾಡಿ, ಇಲ್ಲ ಬ್ಲಡ್ನ ಕೂಲ್ ಮಾಡ್ಕೊಳ್ಳಿ ಅಂತ ಏನಾದ್ರು ಇನ್ಫಾರ್ಮೇಷನ್ ಇತ್ತು ಅಂದರೆ, ಇವನ್ ಯಾರೆಲ್ಲ ಬಳಸ್ಬೋದು ಅಂದರೆ, ಬಾಡಿ ಹೀಟ್ ಇರ್ತಕ್ಕಂಥವ್ರು, ಅದ್ರ ಜೊತೆಗೆ ನಿಮಗೆ ಬ್ಲಡ್ ಹೀಟ್ ಇರ್ತಕ್ಕಂಥವ್ರು, ಇವನ್ ಮೌತ್ ಅಲ್ಸರ್ ಆಗಿರುವಂಥವ್ರು, ಸ್ಕಿನ್ ಡಿಸೀಸ್ ಇರ್ತಕ್ಕಂಥವ್ರು, ಬ್ಲಡ್ ಹೀಟಿಂದ ಉರಿ ಬರ್ತಕ್ಕಂಥವ್ರು. ಸೊ ಇವರೆಲ್ಲರಿಗೂ ಕೂಡ ಹೆಚ್ಚಿನಿಗೆ ಹೇಳಬೇಕು ಅಂದರೆ, ಯಾರೆಲ್ಲ ನಿಮಗೆ ಈಗ ಸೋಲಾರ್ ವಾಟರ್ನ ನೀವೇನಾದ್ರು ಸ್ನಾನ ಮಾಡ್ತಾ ಇದ್ದೀರಾ ಅಂದರೆ, ನೀವೇನಾದರೂ ನೀರನ್ನ ಸರಿ ಕುಡಿತಾ ಇಲ್ಲ ಅನ್ನೋದಾದರೆ, ಆಯಿಲ್ ಕಂಟೆಂಟ್ ಇರ್ತಕ್ಕಂಥ ಪದಾರ್ಥಗಳನ್ನ ಸೇವನೆ ಮಾಡ್ತೀರಾ ಅಂದರೆ, ಇವನ್ ಗೋಬಿ ಮಂಚೂರಿ, ಜಿಂಕ್ ಫುಡ್ ಈ ಥರ ಎಲ್ಲ ಸೇವನೆ ಮಾಡ್ತೀರಾ ಅಂದರೆ ನಿಮಗೆ ಬ್ಲಡ್ ಹೀಟ್ ಇರುವಂಥ ಒಂದು ಸಿಚುಯೇಷನ್ ಇರುತ್ತೆ, ಮತ್ತು ಬಾಡಿ ಹೀಟ್ ಕೂಡ ಇರುತ್ತೆ. ಇವನ್ ಪೈಲ್ಸ್ ಕೂಡ ಆಗಿರುತ್ತೆ, ಇಂಡೈಜೆಷನ್ ಇರುವಂಥವ್ರು. ಇವನ್ ಬಾಡಿ ಕೂಲ್ಗೆ ಅಂತ ನೀವೇನಾದರೂ ಸರ್ಚ್ ಮಾಡ್ತಾ ಇದ್ರೆ, ಈ ಒಂದು ಆಯುರ್ವೇದ ವೆಲ್ನೆಸ್ ಅವರ ಕೋಕಂಪ್ಲೆಸ್ನ ಬಳಕೆ ಮಾಡೋದ್ರಿಂದ ನೀವು ಆದಷ್ಟು ಬಾಡಿ ಹೀಟನ್ನ ಆದಷ್ಟು ಕಂಟ್ರೋಲ್ ಮಾಡ್ಕೋಬೋದು, ಮತ್ತು ಉರಿ ಮೂತ್ರನೂ ಕೂಡ ಅವಾಯ್ಡ್ ಆಗ್ತಾ ಬರುತ್ತೆ. ಸೊ ಯಾವ ರೀತಿ ಬಳಕೆ ಮಾಡಬೇಕು ಅಂದರೆ, ನೋಡಿ ಇಲ್ಲಿ ಮೆಜರ್ಮೆಂಟ್ ಕ್ಯಾಪ್ ಬರುತ್ತೆ. ಬೆಳಿಗ್ಗೆ ತಿಂಡಿ ಆದಮೇಲೆ, ರಾತ್ರಿ ಊಟ ಆದಮೇಲೆ 3 ಟೈಮ್ ಕೂಡ, ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ 10 ml ಸಿರಪು 10 ml ವಾಟರ್ನ ನೀವು ಬಳಕೆ ಮಾಡ್ತಾ ಬಂತು ಅಂದರೆ ನಿಮ್ಮ ಬಾಡಿ ಹೀಟು ಮತ್ತು ಬ್ಲಡ್ ಹೀಟನ್ನು ಅವಾಯ್ಡ್ ಮಾಡುತ್ತೆ. ಜೊತೆಗೆ ನಿಮ್ಮ ಮೌತ್ ಅಲ್ಸರ್ ಆಗಿರ್ಬೋದು, ಇವನ್ ಪಿಂಪಲ್ ರ್ಯಾಸಸ್ ಏನಾರು ಇತ್ತು ಅಂದರೆ, ಹೀಟಿಂದ ಆಗಿರುವಂಥ ಈ ಸ್ಕಿನ್ ಡಿಸೀಸ್ ಆಗಿರ್ಬೋದು, ಅಲರ್ಜಿ ಆಗಿರ್ಬೋದು, ಇವೆಲ್ಲದಕ್ಕೂ ಕೂಡ ನೀವೇನಾದರೂ ಶಾಶ್ವತ ಪರಿಹಾರ ಕಂಡುಕೊಳ್ಬೋದು. ಹೆಚ್ಚಿನ ಮಾಹಿತಿಗಾಗಿ ಒಮ್ಮೆ ಭೇಟಿ ಕೊಡಿ ಆಯುರ್ವೇದ ವೆಲ್ನೆಸ್. ಥ್ಯಾಂಕ್ ಯು.